ಎಂದು ಯಾವುದಕ್ಕಾಗಿ ಆ ಆತ್ಮ ನಿಮ್ಗೆ ದಯಪಾಲಿಸಿದನಂತೆ? ಲೋಕದ ಕಟ್ಟ ಕಡೆಯವರೆಗೂ ನೀವೇನಾಗಿರ್ಬೇಕು? ಆತನ ಸಾಕ್ಷಿಗಳಾಗಿರ್ಬೇಕಂತೆ. ನೀವು ಮನೇಲಿ ಆರಾಮಾಗಿ ಹಚ್ಕೊಂಡು ಮುಚ್ಕೊಂಡು ಹೊಟ್ಟೆ ತುಂಬ ತಿಂದು ಮನೆ ಮಕ್ಕೊಂಡ್ರಂತಲ್ಲ. ಮುಖ್ಯವಾಗಿ ಆ ಅಭಿಷೇಕ ಯಾವುದಕ್ಕೆ ಸಿಕ್ತು? ಯಾವುದಕ್ಕಾಗಿ ದೇವ್ರನ್ನ ಕೊಟ್ಟ? ಏನೋ ಸಭೆಗೆ ಹೋದ್ವಾ, ಬಂದ್ವಾ, ಆರಾಧನೆ ಮಾಡಿದ್ವಾ, ವಾಕ್ಯ ಕೇಳಿದ್ವಾ, ಉಪವಾಸ ಮಾಡಿದ್ವಾ, ಪ್ರಾರ್ಥನೆ ಮಾಡಿದ್ವಾ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ನಿಮ್ಮ ಸ್ಥಾನವನ್ನು ಮೊದಲು ತಿಳ್ಕೊಳ್ಬೇಕು. ದೇವರು ನಿಮ್ಗೆ ಯಾಕೆ ಆತ್ಮನ ಕೊಟ್ಟಿದ್ದಾನೆ? ನೀವು ಲೋಕದ ಕಟ್ಟ ಕಡೆಯವರು ಹೋಗ್ಬೇಡ್ರಿ, ನಿಮ್ಮ ಮನೆ ಪಕ್ಕದವ್ರಿಗೆ ಹೇಳ್ರಿ. ಈಗ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವೇನಾಗ್ತೀರಂತೆ? ಲೋಕದ ಕಡೆಯವರೆಗೂ ನೀವು ನನ್ನ ಸಾಕ್ಷಿಗಳಾಗಿರ್ತೀರಂತ ಯೇಸು ಸ್ವಾಮಿ ಹೇಳಿದ್ರು. ನೀವು ಲೋಕದ ಕಟ್ಟ ಕಡೆಯವರು ಹೋಗೋದು ಬೇಡ, ನಿಮ್ಮ ಮನೆ ಪಕ್ಕದವ್ರಿಗೆ ಸುವಾರ್ತೆ ಹೇಳಿದಿರಾ? ಯೇಸು ಸ್ವಾಮಿ ಎಂಥವರು? ಅವ್ರು ಯಾವುದಕ್ಕಾಗಿ ಲೋಕಕ್ಕೆ ಬಂದರು? ಯಾವುದಕ್ಕಾಗಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ರು? ಯಾವುದಕ್ಕಾಗಿ ಮತ್ತೆ ಸತ್ತವರೊಳಗಿಂದ ಎದ್ದು ಬಂದರು? ಇವೆಲ್ಲವೂ ಕೂಡ ನಾವು ಏನು ಅರಿಯದವರಿಗೆ ತಿಳಿಸೋದ್ರಲ್ಲಿ ತಪ್ಪಿಲ್ಲ. ನೀವೇನು ಸುಳ್ಳು ಹೇಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀರಿ. 2000 ವರ್ಷಗಳ ಹಿಂದೆ ಜರುಗಿರುವಂತಹ ಒಂದು ಸತ್ಯ ಘಟನೆಯನ್ನು ನೀವೇನು ಮಾಡ್ತಾ ಇದ್ದೀರಿ? ಜನರಿಗೆ ಸಾರ್ತಾ ಇದ್ದೀರಿ. ಆಮೇನ್.